ಚುನಾವಣೆಯ ಈ ಎಲ್ಲ ಗೊಂದಲ ಗೋಜಲುಗಳ ಮಧ್ಯೆ ಜೀವನವೇ ಹಾಗೆ. ಕನ್ನಡ ಚಿತ್ರರಂಗ ಕಂಡಂತಹ ಒಬ್ಬ ಅದ್ಭುತ ಮಗದೊಬ್ಬ ಇನ್ನೊಬ್ಬ ಕಲಾವಿದನನ್ನು ಇವತ್ತು ಕಳೆದುಕೊಂಡಿದೆ. ಪ್ರಚಂಡ ಕುಳ್ಳ ಎಂದು ಖ್ಯಾತಿಯಾಗಿದ್ದ ದ್ವಾರಕೀಶ್ ಇನ್ನಿಲ್ಲ. 81 ವರ್ಷದ ಈ ಹಿರಿಯ ನಟ, ನಿರ್ದೇಶಕ, ನಿರ್ಮಾಪಕ ಇತ್ತೀಚೆಗೆ ವಯಸ್ಸಿನ ಸಹಜವಾದ ಕೆಲವು ಕಾಯಿಲೆಗಳಿಂದ ನರಳುತ್ತಿದ್ದರು ಅಥವಾ ಬಳಲ್ತಾ ಇದ್ದರು. ನಿಜ, ಆದರೆ ಉತ್ಸಾಹ ಏನು ಕಡಿಮೆ ಆಗಿರಲಿಲ್ಲ. ಅಟ್ಲೀಸ್ಟ್ ಈಗ 1.5 ವರ್ಷ 2 ವರ್ಷದ ಹಿಂದಿನ ನನ್ನ ಕೊನೆಯ ಭೇಟಿ ನಂತರ ಆ ಸಂದರ್ಭದಲ್ಲೂ ಇವತ್ತು ಬೆಳಿಗ್ಗೆ ಕಾಫಿ ಕುಡಿದು ಮಲಗದ್ರಂತೆ ಮತ್ತೆ ಏಳಲಿಲ್ಲ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ನಿವಾಸದಲ್ಲಿ ಬೆಳಿಗ್ಗೆ 9:45ಗೆ ಇಹಲೋಕವನ್ನು ತ್ಯಜಿಸಿದ್ದಾರೆ. 6 ದಶಕಗಳ ಕಾಲ ಚಿತ್ರರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ನಟನೆ ಅಷ್ಟೇ ಅಲ್ಲ, ನಂತರ ನಿರ್ದೇಶನ, ನಿರ್ಮಾಣಕದಲ್ಲೂ ಅವರು ತೊಡಗಿಕೊಂಡಿದ್ದರು. ಬಹು ಯಶಸ್ಸನ್ನು, ಬಹು ಸೋಲನ್ನು ಎರಡನ್ನೂ ನೋಡಿದ್ರು. ಆದರೆ ಸಿನಿಮಾ ಮಾತ್ರ ಉಸಿರಾಗಿದ್ದಿದ್ದು ಬೇರೆ ಆಗಲೇ ಇಲ್ಲ. ದ್ವಾರಕೀಶ್ ಒಂದು ರೀತಿಯಲ್ಲಿ ಎಲ್ಲ ವಿಭಾಗಗಳಲ್ಲಿ ಒಂದು ರೀತಿ ಕೈ ಆಡಿಸಿದ್ರು. ಇತ್ತೀಚಿನ ವರ್ಷಗಳಲ್ಲಿ ಸಕ್ರಿಯರಾಗಿರಲಿಲ್ಲ, ವಯಸ್ಸಿನ ಸಹಜವಾಗಿ ಮತ್ತು ಆರೋಗ್ಯದ ವಿಚಾರದಿಂದ. ಅವರ ಪತ್ನಿ ಎಂಬುಜಾಕ್ಷಿ ಇಹಲೋಕ ತ್ಯಜಿಸಿದ ಸಮಯದಲ್ಲೇ ಇಬ್ಬರು ಹೆಚ್ಚು ಕಡಿಮೆ ಉಸಿರು ಬಿಟ್ಟಿದ್ದಾರೆ ಅಂತ ಅವರ ಪುತ್ರ ಹೇಳಿದ್ದಾರೆ. ಪತ್ನಿ 2021 ಏಪ್ರಿಲ್ 16ರಂದು ಬೆಳಿಗ್ಗೆ 9:45ಗೆ ಇಹಲೋಕ ತ್ಯಜಿಸಿದರೆ, ದ್ವಾರಕೀಶ್ ಇವತ್ತು ಮೃತಪಟ್ಟಿರುವ ದಿನ ಕೂಡ ಅದೇನೇ, ಏಪ್ರಿಲ್ 16, ವರ್ಷ 24, ಸಮಯವೂ ಕೂಡ ಅದೇ ಅಂತ ಹೇಳಿದ್ದಾರೆ. ದ್ವಾರಕೀಶ್ ಕಣ್ಣುಗಳನ್ನು ಕುಟುಂಬಸ್ಥರು ದಾನ ಮಾಡಿದ್ದಾರೆ. ನಾಳೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸುಮಾರು 3 ಗಂಟೆಗಳ ಕಾಲ ಬೆಳಿಗ್ಗೆ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರಿಗೆ ಗೌರವ ಸಲ್ಲಿಸುವುದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಂತರ ಚಾಮರಾಜಪೇಟೆಯಲ್ಲಿ ಅವರುಗಳ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆ ನೆರವೇರುತ್ತೆ. ಏಪ್ರಿಲ್ 16th, 2021 ಅಮ್ಮ, ಏಪ್ರಿಲ್ 16th, 2024 ಅಪ್ಪ. 3 years 2 hours ನಿದ್ದೆ ಮಾಡ್ತೇವೆ. 10 ಗಂಟೆಗೆ ಎಬ್ಸು ಅಂದರು. ನಾನೇ ಹೋಗಿ ಮಲಗಿಸಿದೆ. 9:30 ಎಬ್ಸಕ್ಕೆ ಹೋದೆ. ಎದ್ದೇಳಿಲ್ಲ. ಹೆಚ್ಚು ಕಮ್ಮಿ 2 ವರ್ಷದಿಂದಾನೇ ಬ್ರೀತಿಂಗ್ ಪ್ರಾಬ್ಲಮ್. ಈಗ ಲಾಸ್ಟ್ ಒಂದು 2-3 ಮಂತ್ಸ್ ತುಂಬಾ ಜಾಸ್ತಿ ಇತ್ತು ಬ್ರೀತಿಂಗ್ ಪ್ರಾಬ್ಲಮ್. ಮಾತಾಡಕ್ ಆಗ್ತಿಲ್ಲ. ಅದಕ್ಕೆ ಅವರು ಪಬ್ಲಿಕ್ ಸ್ಪೀಕ್ ಎಲ್ಲ ಅವಾಯ್ಡ್ ಮಾಡ್ತಾ ಇದ್ರು. ನಂಗೆ ಮಾತಾಡಕ್ ಆಗ್ತಾ ಇಲ್ಲ. ಆದ್ರೂ ಇಷ್ಟು ಬೇಗ ಬಿಟ್ಟು ಹೋಗ್ತಾರೆ ಅನ್ಕೊಂಡಿಲ್ಲ. ಮೊನ್ನೆ ಅವ್ರ ಇದ್ದ ಸ್ಟೇಜ್ ನೋಡಿ ಇನ್ನೂ ಏನು ತೊಂದರೆ ಇಲ್ಲ ಅಂತಾನೆ ಎಲ್ಲ ಖುಷಿಯಾಗಿ ಇದ್ವಿ. ಈಗ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋಗ್ಬಿಟ್ರು ಅವರು ಅಷ್ಟೇ ಇಷ್ಟು ಬೇಗ. ಸರ್, ದ್ವಾರಕೀಶ್ ಅವ್ರನ್ನ ನೀವು ಇತ್ತೀಚೆಗೆ ಭೇಟಿ ಮಾಡಿದ್ರಿ ಅಂತ ಹೇಳ್ತಾ ಇದ್ರಿ. ಇಲ್ಲ, 2 ವರ್ಷ ಆಗಿತ್ತು ಆಲ್ಮೋಸ್ಟ್. ಓಕೆ, ಮಧ್ಯದಲ್ಲಿ ಯಾವಾಗಲೂ ಒಂದು ಸರಿ ಮಾತಾಡಿದ್ದು, ಬಟ್ 2 ವರ್ಷ ಆಗಿತ್ತು. ಅವಾಗ ಚೆನ್ನಾಗಿದ್ದರು. ಅಂದರೆ ಚೆನ್ನಾಗಿದ್ದು ಅಂದರೆ ವಯಸ್ಸಿಗೆ ತಕ್ಕಂತೆ ಇದ್ದಬಹುದಾದ ಕೆಲವು ಸಮಸ್ಯೆಗಳಿದ್ದವು. ಅವ್ರು ಇನ್ನೊಂದು ಮನೆಯಲ್ಲಿದ್ದರು. ಈಗ ಹೊಸ ಮನೆಗೆ ಇದು ಶಿಫ್ಟ್ ಆಗಿರೋದು. ಅವರ ಮಗಂದಿ ಮನೆಗೆ ಇನ್ನೊಂದು ಮನೆಯಲ್ಲಿದ್ದರು. ಆ ಮನೇನ ಕೊಟ್ಟರೋ ಏನೋ ಒಂದು ಆಯಿತು, ಬೇರೆ ಮನೆಗೆ ಶಿಫ್ಟ್ ಆದರು. ಹಾಗಾಗಿ ಇತ್ತು, ಬಟ್ ವಯಸ್ಸಿನ ಸಹಜವಾದ ಕೆಲವು ಆರೋಗ್ಯದ ಏರುಪೇರುಗಳು ಆಗಿತ್ತು. ಸಾಮಾನ್ಯವಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸರ್, ಹಠ, ನೇರ ನೋಡಿ, ಈ ಥರದ ಸ್ವಭಾವ ಇದ್ದವ್ರಿಗೆ ಸ್ನೇಹ ಬಳಗ ಸ್ವಲ್ಪ ಕಡಿಮೆ ಅಂತ ಅಭಿಪ್ರಾಯ ಇದೆ. ಆದರೆ ಇವ್ರ ವಿಷಯದಲ್ಲಿ ಅದು ವಿರುದ್ಧ ಅಲ್ಲ ಸರ್? ಒಂದು ರೀತಿ ಗುಣನೇ ಹಾಗೆ. ದ್ವಾರಕೀಶ್ ಬಹು ಮುಖ್ಯವಾಗಿ ಮೆಟ್ಟಿ ನಿಂತದ್ದು ಇವತ್ತಿನ ಚಿತ್ರರಂಗದಲ್ಲಿ ಬಹುಜನರು ಕಲಿಯಬಹುದಾದ ಒಂದು ಪಾಠ. ಅದೇನೆಂದರೆ, ಇವತ್ತು ಆಕಾರ, ದೇಹ, ಅದೇನದು 6 ಪ್ಯಾಕು 8 ಪ್ಯಾಕು, ಫಿಟ್ನೆಸ್ಸು, ಹೈಟು, ವೆಯ್ಟು ಎಲ್ಲ ಮಾತಾಡ್ತಾರೆ. ಆದರೆ ಆಕಾರ ಅವತ್ತು ಆ ದೇಹದೇ ಬಹುಮುಖ್ಯ ಅಂದುಕೊಳ್ಳುವ ಚಿತ್ರರಂಗದಲ್ಲಿ ಅದಿಲ್ಲದಿದ್ದರೂ ಅದನ್ನೇ ಒಂದು ಸವಾಲು ಮತ್ತು ವರವೆಂದು ಪರಿಗಣಿಸಿಕೊಂಡು ಗೆದ್ದವರು ಕಡಿಮೆ ಜನ. ಅದರಲ್ಲಿ ಬಹು ಜನರು ಕಮಿಡಿಯನ್ಗಳಾಗಿ, ಅಂದರೆ ಹಾಸ್ಯ ನಟರಾಗಿ ಗೆದ್ದಿರೋದು ಉಂಟು. ದ್ವಾರಕೀಶ್ ಹಾಗಲ್ಲ. ಅದನ್ನೆಲ್ಲ ಮೀರಿಯೂ ಅವರು ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದು. ಕೆಲವು ಸೀರಿಯಸ್ ಮೂವೀಸೂ ಇದೆ ಅಂತ, ಏನು ಎಲ್ಲಾನು ಕಾಮಿಡಿಯನ್ನು, ಎಲ್ಲಾನು ಹಾಸ್ಯ ಅಂತಾನೆ ಏನಿಲ್ಲ. ಹಾಗಾಗಿ ಆ ಹಾವಭಾವಗಳಿಂದ ಕೆಲವರು ಚಿತ್ರರಂಗಗಳಲ್ಲಿ ಜನರನ್ನು ಮೆಚ್ಚಿಸುವುದರಲ್ಲಿ ಯಶಸ್ವಿಯಾಗಿರ್ತಾರೆ. ಆ ಕಾಲದ ಮುಸುರಿ ಕೃಷ್ಣಮೂರ್ತಿ, ದ್ವಾರಕೀಶ್ ಎಲ್ಲ ಹಾವಭಾವಗಳು. ಅಲ್ಲಿ ದೊಡ್ಡ ಹೀರೋಯಿಸಮ್ ಇಲ್ಲ. ಅಲ್ಲಿ ಬಹಳ ದೊಡ್ಡ ಹೀರೋಯಿಸಮ್, ಡಮಾಲ್ ಡಾಶ್ ಅಂತ ಬಾಡದ ಕಡೆಗೆ ಹೋಗದ ಕಡೆಗೆ ಅಂತ. ಆಮೇಲೆ ಹೀರೋ ಅಷ್ಟೇ ಸರಿಸಮಾನವಾದಂತಹ ದಟ್ ಇಸ್ ದ ಪಾಯಿಂಟ್ ಐ ವಾಸ್ ಕಮಿಂಗ್.
ಡೆಸ್ಪೈಟ್ ದಟ್ ಹ್ಯಾಂಡಿಕ್ಯಾಪ್ ಅವ್ರಿಗಿದ್ದಂಥ ಸಮಸ್ಯೆ ಅಂದರೆ ಚಿತ್ರರಂಗಕ್ಕೆ ದೈಹಿಕವಾಗಲ್ಲ, ಅದನ್ನು ಪರಿಗಣಿಸಿದರೆ ನಾನು ಆ ರೀತಿಯ ಹೀರೋಗಳ ಸರಿಸಮಾನ ಎಂದು ಭಾವಿಸಿಯೇ ಹೆಜ್ಜೆ ಹಾಕ್ತಾ ಇದ್ದಿದ್ದು. ಹಿ ನೆವರ್ ಥಾಟ್ ಹಿ ಈಸ್ ಎ ಲೆಸ್ಸರ್ ಹೀರೋ. ಹೌದು, ಹಿ ಆಲ್ವೇಸ್ ಥಾಟ್ ಐ ಆಮ್ ಈಕ್ವಲ್ ಟು ಎನಿ ಅದರ್ ಹೀರೋ. ಅಷ್ಟೇ ಕಾಂಪಿಟೇಷನ್ ನಾನು ಅಷ್ಟೇ. ಹಾಗಾಗಿ ತನ್ನ ರೋಲನ್ನು ನಿಭಾಯಿಸುವಾಗ ಅದನ್ನು ಕಾಪಾಡಿಕೊಳ್ಳೋದ್ರಲ್ಲೂ ಇದ್ರು ಅವರು ಸುಮಾರು ಎಲ್ಲ ಚಿತ್ರಗಳಲ್ಲಿ. ಆಮೇಲೆ ಪೋಷಕ ನಟರಾಗಿ ಬಂದ ಚಿತ್ರಗಳಲ್ಲಿ ಬೇರೆ ವಿಚಾರ. ಹಾಗಾಗಿ ಇಟ್ಸ್ ಎ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್. ಒಂಥರ ಹಠ, ವಿಪರೀತವಾದ ಸೋಲುಗಳನ್ನು ಕಂಡರು, ಇಲ್ಲ ಅಂತಲ್ಲ. ಆ ಸೋಲುಗಳನ್ನು ಕಂಡ ಮೇಲೆ ಕೆಲವೊಮ್ಮೆ ಅವರನ್ನು ಬಲ್ಲವರು ಅನ್ಕೋತಾ ಇದ್ದಿದ್ದು, ಯಾಕೆ ಬೇಕು ಇಷ್ಟೊಂದು ಸೋಲ್ ಆದಮೇಲೆ ಹಠಗಳು. ಬಟ್ ದಟ್ ವಾಸ್ ಇಸ್ ಬ್ಲಡ್, ಅದೇ ಅವರ ರಕ್ತ ಆಗಿತ್ತು, ಅದೇ ಜೀವನ. ಹಾಗಾಗಿ ಅವ್ರಿಗೆ ಅದಿಲ್ಲ. ಈ ಕಡಲಲ್ಲಿ ಮೀನುಗಾರಿಕೆಗೆ ಹೋಗುವಂಥ ಮೀನುಗಾರರಿಗೆ ಒಂದಿನ ಮೀನುಗಾರಿಕೆಗೆ ಹೋದಾಗ ದೋಣಿ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಈಗ ಆಗೋಯ್ತು ಅಂತ ಹೇಳಿ ಮಾರನೇ ದಿನ ಮೀನುಗಾರಿಕೆಗೆ ಹೋಗಲ್ಲ ಅಂತ ಹೇಳಲ್ಲ. ಅವ್ರು ಮೀನುಗಾರಿಕೆಗೆ ವಾಪಸ್ ಹೋಗ್ತಾರೆ, ಸ್ವಲ್ಪ ಎಚ್ಚರ ತಗೊಂಡು ಹೋಗೋದು, ಎಚ್ಚರ ಇರ್ತಾರೆ, ಹೋಗ್ತಾರೆ, ಮಾತ್ರ ಬಿಡಲ್ಲ. ಹಾಗೆ ಇವೆಲ್ಲ ಈ ಕಲೆ ಇವೆಲ್ಲ ಒಂದು ರೀತಿ ಅಂಟ್ಕೊಂಡ್ಬಿಡುತ್ತೆ. ಆ ಸೋಲು ಗೀಲು ಎಲ್ಲ ಇನ್ನೊಂದು ನೆಕ್ಸ್ಟ್ ಒಳ್ಳೇದಾಗತ್ತೆ ಅಂತ ಹೋಗ್ತಾ ಇರೋದು. ಅದರ ಪರಿಣಾಮಗಳನ್ನು ಆರ್ಥಿಕವಾಗಿಯೂ ಮತ್ತು ಜೀವನದಲ್ಲೂ ಅವ್ರು ಅನುಭವಿಸಿದ್ದಾರೆ. ಬಟ್ ಈ ವಾಸ್ ಸ್ಟಿಲ್ ಏಬಲ್ ಟು ಮ್ಯಾನೇಜ್ ಇಟ್. ಅನ್ಬಿಲೀವಬಲ್, ಅಷ್ಟು ಮಾತ್ರ ನಿಜ. ಮೆಂಟಲಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಹಲವರು. ಈ ಥರದ ಒಂದೆರಡು ಫೇಲ್ಗಳ ನೋಡಿದಂಥ ಸಂದರ್ಭದಲ್ಲಿ ನಿರ್ಧಾರಗಳನ್ನು ಬೇರೆ ಬೇರೆ ತಗೊಳಕ್ ಹೋಗ್ಬಿಡ್ತಾರೆ. ಬಟ್ ಇವರು ಅದನ್ನ ಫಸ್ಟ್ ಪ್ರಾಬ್ಲಮ್ಮು ಇವತ್ತಿನ ಬಹುತೇಕ ಹೀರೋಗಳು ಅಥವಾ ಹೀರೋಯಿನ್ಗಳಿಗೆ ಅಥವಾ ಚಿತ್ರರಂಗಕ್ಕೆ ಬರೋರಿಗೆ ಅಥವಾ ಈ ಟಿ ವಿ ಸೀರಿಯಲ್ಗಳಿಗೆ ಬರೋರಿಗೆ ಸಸ್ಟೈನ್ಡ್ ಅವಕಾಶಗಳು ಅವ್ರಿಗಿಲ್ಲ. ಅಂದರೆ ದೀರ್ಘಕಾಲದ ಒಂದು ರೀತಿಯ ಅವಕಾಶಗಳು ಅವ್ರಿಗೆ ಬರಲ್ಲ. ಒಂದು 2 ಫಿಲಮ್ ಬರುತ್ತೆ, ವರ್ಕ್ ಆದರೆ ಉಳಿತಾರೆ, ಇಲ್ಲದೆ ಇದ್ದರೆ ಹಾಗೇ ನೇಪಥ್ಯಕ್ಕೆ ಹೊರಟೋಗ್ತಾರೆ. ಶಕ್ತಿ ಇದ್ದರೆ ಇನ್ನೊಂದು ಯಾರನ್ನೋ ಇವ್ರನ್ನ ಹಾಕೊಂಡು ಇನ್ನೊಂದು 4 ಫಿಲಮ್ವರೆಗೂ ಎಳೀಬೋದೇನೋ, ಅಷ್ಟಕ್ಕೆ ಸೀಮಿತ. ಇವ್ರ ಕೇಸ್ಗಳು ಹಂಗಲ್ಲ. ಇವರ ಪೀಳಿಗೆಯಲ್ಲಿ ಬಹುತೇಕ ಆ ರೀತಿ ಬಂದು ಸಕ್ಸಸ್ ಆದವರೆಲ್ಲ ದೀರ್ಘಕಾಲ ತಳವೂರಿದವರು. ಇವರೆಲ್ಲ ತುಂಬ ದೀರ್ಘಕಾಲ. ಅದು ವಿಷ್ಣುವರ್ಧನು, ದ್ವಾರಕೀಶು, ಶ್ರೀನಾಥು, ಶಂಕರ್ ನಾಗು, ಅನಂತ್ ನಾಗು ಎಲ್ಲರೂ ದೀರ್ಘಕಾಲ ಅಂದರೆ ಸಸ್ಟೈನ್ ಮಾಡಿಕೊಂಡವರು. ಹಾಗಾಗಿ ಬಹುಶಃ ಅವರಲ್ಲಿ ಆ ನಂಬಿಕೆಗಳು ಹೆಚ್ಚಿರುತ್ತೋ ಏನೋ. ಹಾಗಾಗಿ ಅವರು ಆ ಡಿಪ್ರೆಷನ್ಗೆ ಹೋಗಲ್ವೇನೋ ಮೋಸ್ಟ್ಲಿ. ಅಂದರೆ ಎಲ್ಲವನ್ನ ಸಹಿಸಿಕೊಳ್ಳುವ ಶಕ್ತಿ ಆ ದೀರ್ಘ ದುಡಿತದ ಕಾಲದಲ್ಲಿ ಬಂದಿರಬಹುದು. ಅದನ್ನು ನೀವು ವಿಸ್ಡಮ್ ಅಂತ ಕರಿತೀರೋ ಅಥವಾ ಎಲ್ಲವನ್ನು ಅರಗಿಸಿಕೊಳ್ಳುವ ಶಕ್ತಿ ಅಂತಿರೋ ಗೊತ್ತಿಲ್ಲ. ಕೆಲವ್ರಿಗೆ ಆ ಶಕ್ತಿ ಇರುತ್ತೆ. ರಾಜಕಾರಣದಲ್ಲಿ ದೀರ್ಘಕಾಲ ರಾಜಕಾರಣ ಮಾಡಿದವರು ಆಲೋಚನೆ ಮಾಡೋ ರೀತಿ ಬೇರೆ. ಒಂದೆರಡು ಚುನಾವಣೆಗಳಿಗೆ ಬಂದು ಸೋತು, ಇವಾಗ ಚುನಾವಣೆ ಸಮಯ ಆದ್ದರಿಂದ ಅದನ್ನು ಹೇಳ್ತಾ ಇದ್ದೀನಿ, ಚುನಾವಣೆ ಸಮಯ ಬಂದು ಸೋತೋ ಹೆಚ್ಚು ಕಡಿಮೆ ಆದವರು ಡಿಪ್ರೆಷನ್ಗೆ ಹೋಗೋದು ಭಾಳ ಜಾಸ್ತಿ. ಹಂಗಾಗತ್ತೆ. ಆ ಶಕ್ತಿ ಈ ಎಲ್ಲರಿಗೂ ಇತ್ತು, ಅದು ದ್ವಾರಕೀಶ್ಗೂ ಇತ್ತು. ಇನ್ನು ದ್ವಾರಕೀಶ್ ನಿಧನಕ್ಕೆ ಕನ್ನಡ ಚಿತ್ರರಂಗ ಕಂಬನಿ ಮಿಡಿದಿದೆ. ದ್ವಾರಕೀಶ್ ನಿವಾಸಕ್ಕೆ ಕಲಾವಿದರ ಅನೇಕರು ಆಗಮಿಸಿ ಅಂತಿಮ ದರ್ಶನವನ್ನು ಪಡ್ಕೊಂಡ್ರು. ಹಿರಿಯ ನಟರಾದ ಶ್ರೀನಾಥ್, ರಮೇಶ್ ಭಟ್, ಶ್ರೀನಿವಾಸ ಮೂರ್ತಿ, ಹಿರಿಯ ನಿರ್ದೇಶಕ ಭಾರ್ಗವ, ಟಿಎಸ್ ನಾಗಾಭರಣ, ನಟ ದರ್ಶನ್, ರಮೇಶ್ ಅರವಿಂದ್, ಶರಣ್, ವಿನೋದ್ ರಾಜ್ ಸೇರಿ ಹಲವರು ಅಂತಿಮ ದರ್ಶನವನ್ನ ಪಡ್ಕೊಂಡ್ರು. ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ರಜನಿಕಾಂತ್ ಟ್ವೀಟ್ ಮೂಲಕ ದ್ವಾರಕೀಶ್ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಮಾಜಿ ಸಿಎಂಗಳಾದ ಯಡಿಯೂರಪ್ಪ, ಕುಮಾರಸ್ವಾಮಿ ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸಿದ್ರು. ನಾಳೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಇನ್ನು ಸಂಜೆ ನಂತರದಲ್ಲಿ ಚಾಮರಾಜಪೇಟೆಯ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಪಾಲು ತುಂಬಾ ಆತ್ಮೀಯರು, ಮಾರ್ಗದರ್ಶಕರು, ಸೋಲು ಮತ್ತು ಗೆಲುವನ್ನ ಎಲ್ಲವನ್ನು ಸರಿಸಮಾನವಾಗಿ ತೆಗೆದುಕೊಂಡಂತ ಒಬ್ಬ ಧೀಮಂತ ವ್ಯಕ್ತಿ ಅಂತ ದರ್ಶನ ಪಡೆದು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು. ಅವನು 7 ಬೀಳುಗಳನ್ನು ಬೇಕಾದಷ್ಟು ಕಂಡವನು. ನಾನು ಬಿದ್ದಾಗ ನನಗೆ ಕೈ ಕೊಟ್ಟು ಎತ್ತಿದವನು. ಅವನು ಬಿದ್ದಾಗ ನನಗೊಂಚೂರು ಕೈ ಕೊಡಲ್ವಾ ಅಂತ ಹೇಳಿ ಕೈ ಎತ್ತಿಸ್ಕೊತಿದ್ದವನು. ಇವತ್ತು ಚಿತ್ರರಂಗ ಶುರುವಾಗಿ 90 ವರ್ಷ ಆಗಿದೆ ಅಂತೆಲ್ಲ ಹೇಳ್ತಾರೆ. 90 ವರ್ಷದಲ್ಲಿ 60 ವರ್ಷ ದ್ವಾರಕೀಶ್ ಪಾಲು ಇದೆ. ನಿನ್ನೆವರೆಗೂ ಇವತ್ತಿನ ಬೆಳಗ್ಗೆವರೆಗೂ ಆರೋಗ್ಯವಾಗಿದ್ದ. ಪ್ರತಿಯೊಬ್ಬರಿಗೂ ವಿದಾಯ ಹೇಳ್ಬಿಟ್ಟು ಹೊರಟೆ ಹೋದ. ವೀರ ಸಂಕಲ್ಪ ಚಿತ್ರನ ಹುಣಸೂರು ಕೃಷ್ಣಮೂರ್ತಿಗಳು ಪ್ರಾರಂಭ ಮಾಡಿದ್ರು. ಅದರಲ್ಲೇ ಅವನಿಗೊಂದು ಒಳ್ಳೆ ಅವಕಾಶ ಕೊಟ್ಟರು. ಒಳ್ಳೆ ಪಾತ್ರ ತುಂಬ ಚೆನ್ನಾಗಿ ಮಾಡ್ದ. ದೊಡ್ಡ ಕಲಾವಿದ ಆದ, ದೊಡ್ಡ ಕಾಮಿಡಿ ನಟ ಆದ, ಪ್ರೊಡ್ಯೂಸರ್ ಆದ, ಡೈರೆಕ್ಟರ್ ಆದ. ನಾನು ಸಹ ನಿರ್ದೇಶಕನಾದ ಮೇಲೆ ನನ್ನ ಒಬ್ಬ ನಿರ್ದೇಶಕನಾಗಿ ಮಾಡ್ದ. ದ್ವಾರಕೀಶ್ ಇವತ್ತಲ್ಲ, ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಅವನಿಗೆ ನನ್ನ ಅನ್ನದಾತ ಮೊದಲು ಪಿಕ್ಚರ್ ಕೊಟ್ಟವನು.
ಆದ್ದರಿಂದ ನನಗೆ ದಣಿ ಅವನು ಅಂತ ಹೇಳ್ತಾ ಇರ್ತೇನೆ. ದ್ವಾರಕೀಶ್ ಅಂಕಲ್ ಅವರು ನಮ್ಮಿಂದ ಆಗಿರೋದು ತುಂಬ ದುಃಖಕರವಾದ ವಿಷಯ. ಚಿಕ್ಕ ವಯಸ್ಸಿಂದ ತುಂಬ ನೋಡಿದ್ದಾರೆ. ಅವ್ರ ಫ್ಯಾಮಿಲಿ ಅಂದರೆ ನಮ್ಮ ಫ್ಯಾಮಿಲಿ ಒಂದೇ ಅವಲ್ವೇ. ಇಡೀ ಫ್ಯಾಮಿಲಿಗೆ ಲಾಸ್ನ ಇದು ಮಾಡ್ಕೊಳ್ಳೋಕ್ಕೆ ಶಕ್ತಿ ಕೊಡಲಿ ಆ ದೇವರಂತ. ಆಲ್ ರೈಟ್. ಕನ್ನಡದ ಬೆಳ್ಳಿ ಪರದೆಗೆ ಕಲರ್ ಸ್ಕೋಪು ಎಂಟ್ರಿ ಕೊಡುವುದಕ್ಕೆ ಮೊದಲೇ ಹಲವಾರು ಪ್ರಯೋಗಗಳನ್ನು ಆ ಕಾಲದಲ್ಲೇ ಮಾಡಿ ಸೈ ಎನಿಸಿಕೊಂಡವರು ದ್ವಾರಕೀಶ್. ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ ನಾಗ್ ಹೀಗೆ ಎಲ್ಲರ ಜೊತೆ ಅವರು ಕೆಲಸವನ್ನು ಮಾಡಿರೋದು ಉಂಟು. ಹಲವಾರು ಪ್ರತಿಭೆಗಳನ್ನು ಗುರುತಿಸಿರೋದು ಉಂಟು, ಅವ್ರನ್ನ ಮೇಲೆ ತಂದಿರೋದು ಉಂಟು, ತಾನು ಬೆಳೆದಿರೋದು ಉಂಟು. 1900 ದ್ವಾರಕೀಶ್ ಪ್ರೀ ಇಂಡಿಪೆಂಡೆನ್ಸಿನ ಕೂಸು, ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿರುವ ವ್ಯಕ್ತಿ. ಇನ್ನೊಂದು 10 ವರ್ಷ ಹೆಚ್ಚು ಕಡಿಮೆ ನನ್ನ ಲೆಕ್ಕಾಚಾರದಲ್ಲಿ ಕಳೆದರೆ 10-15 ವರ್ಷ ಮ್ಯಾಕ್ಸಿಮಮ್ ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿರೋರು ಉಳ್ಕೊಳ್ಳೋದು ಬಹಳ ಕಡಿಮೆ ಇರ್ತಾರೆ, ಆಲ್ಮೋಸ್ಟ್ ಇರಲ್ಲ. ಯಾಕಂದರೆ ಅಲ್ಲಿಗೆ ಮುಗಿಯುತ್ತೆ ಸ್ವಾತಂತ್ರ್ಯ ಪೂರ್ವದ ಕಥೆಗಳು. ಇವರೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲೇ ಹುಟ್ಟಿದವರು. 42 ಹುಣಸೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮೊ, ಆಟೋ ಸ್ಪೇರ್, ಸಹಜವಾಗಿ ಓದಿದ್ದಕ್ಕೆ ತಕ್ಕಂತೆ ಆಟೋ ಸ್ಪೇರ್ ಪಾರ್ಟ್ ಅಂಗಡಿ, ಓದಿದ್ದಕ್ಕೆ ತಕ್ಕಂತೆ. 64ರಲ್ಲಿ ಈಗ ಭಾರ್ಗವ ಅವರು ಹೇಳ್ದಂಗೆ ಹುಣಸೂರು ಕೃಷ್ಣಮೂರ್ತಿಗಳು ವೀರ ಸಂಕಲ್ಪ ಚಿತ್ರ ಮಾಡಿದಾಗ ಅವರಿಗೆ ಒಂದು ಅವಕಾಶವನ್ನು ದಯಪಾಲಿಸಿದ್ರು. ಅದಾದ ನಂತರ ಅವ್ರು ಹಿಂತಿರುಗಿ ನೋಡಲಿಲ್ಲ. 400 ಫಿಲಮ್ಮು ಹೆಚ್ಚು ಕಡಿಮೆ ಮಾಡಿದ್ದಾರೆ. 1969 69ರ ಮೇಯರ್ ಮುತ್ತಣ್ಣ ಚಿತ್ರ ಮಾತ್ರ ಅದ್ಭುತ. ಇವತ್ತಿಗೂ ಅದರ ಕಥಾಹಂದರ ಮತ್ತು ಅದರ ಪಾತ್ರಗಳು ಇವತ್ತಿಗೂ ಚುನಾವಣೆ ಸಮಯ, ಹಾಗಾಗಿ ಹೇಳ್ತಾ ಇದ್ದೀನಿ. ಆಪ್ತಮಿತ್ರ ಸೇರಿ 40ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದು. ಕನ್ನಡ, ಹಿಂದಿ, ತಮಿಳು, ತೆಲುಗುನಲ್ಲೂ 52 ಚಿತ್ರಗಳ ನಿರ್ಮಾಣ. ಹಲವು ದಿಗ್ಗಜರ ಜೊತೆ ರಜನಿಕಾಂತ್, ವಿಷ್ಣುವರ್ಧನ್, ರಾಜ್ಕುಮಾರ್ ಜೊತೆ ಎಲ್ಲ ಮಾಡಿದ್ದಾರೆ. ಆನಂದ ಭೈರವಿ ಅಂತ ಸಂಗೀತ ಪ್ರಧಾನ ಸಿನಿಮಾಗಳನ್ನ ಕೂಡ ಕೈ ಹಾಕಿದರು. ಭಾಳ ಆಶ್ಚರ್ಯ ನನಗನ್ನಿಸ್ತಾ ಇದ್ದಿದ್ದು ಅಂತಂದರೆ, ಅನ್ನಿಸ್ತಿದ್ದಿದ್ದು ವಿದೇಶದಲ್ಲಿ ಶೂಟಿಂಗ್ಗಳನ್ನು ಮಾಡುವಂಥದ್ದು. ಸಿಂಗಾಪುರ್ನಲ್ಲಿ ರಾಜಾ ಕುಳ್ಳ, ಆಫ್ರಿಕಾದಕ್ಕೆ ಹೋಗ್ಬಿಟ್ಟು ಆಫ್ರಿಕಾದಲ್ಲಿ ಶೀಲಾ, ಹೀಗೆ ಈ ಸಿಂಗಾಪುರದಲ್ಲಿ ಆ ಕಾಲಕ್ಕೆ ಹೋಗಿ ಶೂಟಿಂಗ್ ಮಾಡೋದು ಅಂದರೆ ಒಂಥರ ತಮಾಷೆನೂ ಅಲ್ಲ, ಪ್ಲಸ್ ಅದನ್ನು ಊಹಿಸ್ಕೊಳ್ಳೋದು ಕಷ್ಟ. ಸ್ಟುಡಿಯೋ ಬೇರೆ ರಾಜ್ಯಗಳಿಗೆ ಹೋಗಿ ಶೂಟ್ ಮಾಡೋದು ಅಲ್ಲಿಗೆ ಸೀಮಿತ ಆಗಿದೆ. ಅದಕ್ಕೆ ಎಲ್ಲ ಸ್ಟುಡಿಯೋನೇ. ಆಗ ನಿಮಗೆ ಈ ಹೊರಗಡೆ ಶೂಟಿಂಗು ಕಡಿಮೆ, ತುಂಬ ಶೂಟಿಂಗ್ ಎಲ್ಲ ಸ್ಟುಡಿಯೋಲೇ ಆಗೋಗ್ತಿತ್ತು. ಅಂಥದ್ರಲ್ಲಿ ಆ ಸಿಂಗಾಪುರದಂಥದ್ದಕ್ಕೆ ಹೋಗಿ, ಯಾಕಂದರೆ ಸಿಂಗಾಪುರದಲ್ಲಿ ಒಂದು ಜಾಗದಲ್ಲಿ ಹೋದಾಗ ಪ್ರವಾಸಿಗರಿಗೆ ಒಂದು ಜಾಗ ತೋರಿಸ್ತಾರೆ. ಅಲ್ಲಿ ಹಿಂದಿಯ ಒಂದು ಸಿನಿಮಾದ ಯಾವುದೋ ನಡೀತು, ಆ ಸಿನಿಮಾ ಶೂಟಿಂಗ್ ಎಲ್ಲ ಇಲ್ಲೇ ಆಗಿದ್ದಿತ್ತು ಅಂತ ಇತ್ತೀಚೆಗೆ ಅಂಥದ್ದು. ಆದರೆ ಇದು ಅದಕ್ಕೆ ತಾತನಷ್ಟೇ ಹಿಂದಿನ ಕತೆ. ಭಾಳ ಆಶ್ಚರ್ಯ. ಅವತ್ತಿನ ಸಿಂಗಾಪುರ ಹೇಗಿತ್ತು, ಇವತ್ತಿನ ಸಿಂಗಾಪುರ ಹೇಗಿದೆ. ಇನ್ನು ಆಫ್ರಿಕಾಗೆ ಹೋಗೋದು ಬೇರೆ ಎಲ್ಲಾದರೂ ಓಕೆ, ಆಫ್ರಿಕಾಗೆ ಹೋಗ್ತೀನಿ ಅನ್ನೋದು ಅಮೇಝಿಂಗ್ ಧೈರ್ಯಗಳು. ಸುಮಾರು ಸೋಲುಗಳನ್ನು ಕಂಡರು ನಿಜ. 85ರಲ್ಲಿ ಬಂದ ಒಂದು ಅದ್ಭುತ ಚಿತ್ರ ನೀ ಬರೆದ ಕಾದಂಬರಿ. ಶ್ರುತಿ ಡ್ಯಾನ್ಸ್ ರಾಜ ಡ್ಯಾನ್ಸಿಗೆ ಹಲವಾರು ಫಿಲಮ್ಗಳಿಗೆ ಇದು ಮಾಡಿದ್ದಾರೆ. ಹಲವಾರು ಸಿನಿಮಾಗಳು ನಮಗೆ ಈಗಿನ, ಅಂದರೆ ನನಗಿಂತ ಒಂಚೂರು ಹಿಂದೆ ಇರ್ಬೋದು ಅಥವಾ ನನ್ನ ವಯಸ್ಸಿನವರು ಎಲ್ಲರಿಗೆ ಪರಿಚಿತವಾದ ಹೆಸರುಗಳು. ಕಳ್ಳ ಕುಳ್ಳ, ಆಪ್ತಮಿತ್ರ, ಇವೆಲ್ಲ ಅಂದರೆ ಫ್ರೆಂಡ್ಶಿಪ್ ಇತ್ತು ವಿಷ್ಣು ದ್ವಾರಕೀಶ್ಗೆ. 2 ಬಾರಿ ಚುನಾವಣೆಗೆ ನಿಂತು ಸೋತರು. ಹುಣಸೂರಿನಿಂದ ಸ್ಪರ್ಧೆ ಮಾಡಿದ್ರು, ಸೋತರು. ನಾನು ಹುಣಸೂರಿನವನಾದ್ದರಿಂದ, ಅಲ್ಲೇ ಹುಟ್ಟಾಗಿದ್ದರಿಂದ ನಾನು ಗೆಲ್ಬೋದು, ಜನ ಗೆಲ್ಲಿಸ್ತಾರೇನೋ ಅಂದ್ಕೊಂಡ್ರು. ಇಲ್ಲ, ಜನ ಏನು ಗೆಲ್ಲಿಸ್ಲಿಲ್ಲ. ಸೇರಿದ್ದ ಜನ ಚಪ್ಪಾಳೆ ಎಲ್ಲ ನೋಡಿ ಮತವಾಗಿ ಪರಿವರ್ತನೆ ಆಗ್ಬಿಡುತ್ತೆ ಅಂತ ಅವ್ರು ಭಾವಿಸಿದ್ರಂತೆ ಸರ್. ಚಪ್ಪಾಳೆಗಳು ಆಮೇಲೆ ಮತ ಆಗಲ್ಲ ಅನ್ನೋದು ಅವ್ರು ಸೋತ ಮೇಲೆ ಗೊತ್ತಾಗಿದ್ದು ಅಂತ ಹೇಳ್ಕೊಂಡಿದ್ದಾರೆ. ಬಹಳ ಜನಕ್ಕದು ಈಗಲೂ ಅರ್ಥವಾಗಿಲ್ವಲ್ಲ, ಆಗೇನು ಬಂತು ರಿಯಲೈಸ್ ಆಗಲ್ಲ. ತುಂಬ ರಾಜಕಾರಣಿಗಳಿಗೆ ಇವತ್ತಿಗೂ ಅರ್ಥವಾಗಿಲ್ಲ. ಚಪ್ಪಾಳೆಗಳು ಮತ್ತು ಜನ ಸೇರಿದ್ದೇ ಮತವಾಗತ್ತೆ ಅನ್ನೋ ಭ್ರಮೆಯಲ್ಲೇ ಇರ್ತಾರೆ, ಆಯ್ತಾ. ಹಾಗಾಗಿ ಅವತ್ತು ಅವ್ರಿಗೆ ಅರ್ಥವಾಗಿಲ್ಲ ಅನ್ನೋದ್ರಲ್ಲಿ ಬಹಳ ದೊಡ್ಡದೇನಲ್ಲ ಅದು. ಇವತ್ತೇ ಅರ್ಥವಾಗಿಲ್ಲ ಬಹಳ ಜನಕ್ಕೆ. ಎಸ್. ಇನ್ನು ಹೊಸ ನಟರು, ನಿರ್ದೇಶಕರನ್ನ ಪರಿಚಯಿಸಿದ್ದ ದ್ವಾರಕೀಶ್ ಚಿತ್ರರಂಗಕ್ಕೆ ಕೆಲವೊಂದು ಸೂಪರ್ ಹಿಟ್ ಗೀತೆಗಳನ್ನ ಕೊಡುಗೆಯಾಗಿ ಕೊಟ್ಟರು. ದ್ವಾರಕೀಶ್ ಸಿನಿಮಾದ ಆಯ್ದ ಸೂಪರ್ ಹಿಟ್ ಗೀತೆಗಳನ್ನ ನೋಡೋಣ. ಇದರಲ್ಲಿ ಒಂದೊಂದು ಸಾಂಗುವೇ ಪ್ರಾಬಬಲಿ ಬ್ರಿಲಿಯಂಟ್. ಇದು ಕೇಳಿರಲ್ಲ ಅನ್ನೋಕೆ ಸಾಧ್ಯನೇ ಇಲ್ಲ. ನನಗಂತೂ ಇಲ್ಲ. ಬೇರೆ ಈಗಿನ
40 ವರ್ಷದಿಂದ ಹಿಂದಕ್ಕಿರೋ ಜನಗಳಿಗೆ ನನಗೆ ಗೊತ್ತಿಲ್ಲ. ಬಟ್ ಅದನ್ನು ಕೇಳಿರ್ತಾರೆ, ಯಾಕಂದ್ರೆ ಅವ್ರೇನು ಕೇಳಿರಬಾರ್ದಲ್ಲಿ ಯಾರು ಬರ್ತಾ ಇರ್ತಾರೆ ಎಲ್ಲೆಲ್ಲೋ ಬರ್ತಿರುತ್ತೆ ಕೇಳಿ. ಆಪ್ತಮಿತ್ರ 2004. ಕಾಲವನ್ನು ತಡೆಯೋರು ಯಾರೂ ಇಲ್ಲ. ಕಾಲನ ತಡೆಯೋಕ್ಕೂ ಆಗಲ್ಲ, ಗಾಳಿನ ಹಿಡಿಯೋಕ್ಕೂ ಆಗಲ್ಲ, ಎರಡೂ ಕರೆಕ್ಟ್. ಬಟ್ ನನ್ನಿಂದ ನಿನ್ನಿಂದ ಇಬ್ಬರನ್ನು ಬೇರೆ ಆಗಲ್ಲ ಅನ್ನೋದು ನಿಜ. ಗೆಳೆತನಗಳಲ್ಲಿ ಹೇಳೋದು ಉಂಟು, ಬೇರೆ ಆಗೋದು ಉಂಟು. ಅವತ್ತು ಅವರಿಬ್ಬರು ಅದನ್ನು ಹೇಳಿದ್ರು. ಆಮೇಲೆ ಅವರವರ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಕಾಲ ದೂರನೂ ಆದರು. ಹಾಗೆ ಹೋದ ಚುನಾವಣೆಯಲ್ಲೂ ಭಾಳ ಜನ ಇದೇ ಹಾಡನ್ನು ಹೆಚ್ಚು ಕಡಿಮೆ ಹಾಡ್ಕೊಂಡು ಓಡಾಡಿದ್ರು. ಈಗ ದೂರ ಆಗಿದ್ದಾರೆ. ಹೆಚ್ಚು ಕಡಿಮೆ ಈಗ ಅದೇ ಹಾಡನ್ನು ಇನ್ಯಾರೋ ಇಬ್ಬರು ಹಾಡ್ತಾ ಇದ್ದಾರೆ ಇವಾಗ. ಗೊತ್ತಿಲ್ಲ, ಕಾಲ ಏನು ಮಾಡ್ತು, ತಡೆಯೋಕ್ಕಾಗಲ್ಲ. ಎರಡನೇದು ನಮ್ಮೂರು ಮೈಸೂರು, ನಿಮ್ಮೂರು ಯಾವ ಊರು. ಇಟ್ಸ್ ಅನ್ ಅಮೇಝಿಂಗ್ ಸಾಂಗ್. ಆ ಸಾಂಗ್ 1979 ಸರ್. 80 ಅಂತಲೇ ಇಟ್ಕೊಂಡ್ರೂ 44 ವರ್ಷ 45 ವರ್ಷ. ಸಿಂಗಾಪುರದಲ್ಲಿ ರಾಜಾ ಕುಳ್ಳ ಅನದರ್ ಇದು ಬೇಸಿಕಲಿ ಅಲ್ಲೋಗಿ ಶೂಟ್ ಮಾಡಿದ್ದೆ ಒಂದು ದೊಡ್ಡ ವಿಚಾರ. ಯಾಕಂದರೆ ಈ ರಮೇಶ್ ಅರವಿಂದದು ಇದು ಅಮೇರಿಕಾ ಫಿಲಮ್ ಬಂದಾಗ ಬಹು ಜನ ಆ ಚಿತ್ರವನ್ನು ಆಶ್ಚರ್ಯಚಕಿತರಾಗಿ, ಚಿತ್ರನೂ ಚೆನ್ನಾಗಿತ್ತು, ಪ್ರಶ್ನೆ ಬೇರೆ. ಅದನ್ನು ನೋಡಿದ್ದು ಅಮೇರಿಕಾದಲ್ಲಿ ನಡೆದ ಶೂಟಿಂಗ್ ಅದು ಅಂತ. ಅದಕ್ಕೆ ಹಿಂದೆ ಇದು 78 ಇದು ಲೆಕ್ಕ ಹಾಕ್ಕೊಳ್ಳಿ. ಸಿಂಗಾಪುರಕ್ಕೆ ಹೋಗಿ ಹಾಡು ಹೇಳೋದು ಹೆಂಗಿದೆ. ನನಗೆ ಅತ್ಯಂತ ಫೇವರೇಟ್ ಸಿನಿಮಾ ಮತ್ತು ಅದಕ್ಕಿಂತ ಹೆಚ್ಚಾಗಿ ಹಾಡುಕ್ಕೆ ಹಲವಾರು ಫೇವರೇಟ್ಗಳಲ್ಲಿ ಇದೊಂದು ಟಾಪ್ 10-20 ಸಾಂಗ್ಸಲ್ಲಿರೋ ಥರದ್ದು. ದಟ್ ಈಸ್ ಈ ದೊಡ್ಡವರೆಲ್ಲ ಜಾಣರಲ್ಲ. ವಾಟ್ ಎನ್ ಅಮೇಝಿಂಗ್ ಸಾಂಗ್ ಇದು ಅಂತ. ಯಾಕೆ ಅಂದರೆ ಇವತ್ತಿನ ಯುವ ಪೀಳಿಗೆಯನ್ನು ಏನಾದರೂ ಕೇಳಿದ್ರೆ, ಸ್ವಲ್ಪ ಸೀನಿಯರ್ಗಳಾಗಿರೋರು ಏನಾದರೂ ಹೇಳಿದ್ರೆ, ಏನು ಮಳೆ ಹೊಡಿತಾನಪ್ಪ, ಏನು ಬೋರಿಂಗಪ್ಪ, ಫುಲ್ಲು ಹೋಗ್ಬಿಡ್ತಾನೆ ಕೆಳಿಕೆ, ಫುಲ್ ಡಬ್ಬಾಸಿ ಅಂತೆಲ್ಲ ಬಾಯಿಗೆ ಬಂದಂಗೆಲ್ಲ ಬೈತಾರೆ ಅಲ್ವಾ. ಅಂದರೆ ಆ ಫೀಲ್ ಇರುತ್ತೆ ಒಂದು ಜನರೇಷನ್ ಟು ಜನರೇಷನಲ್ಲಿ. ಆ ದೊಡ್ಡ ಜನರೇಷನ್ಗೂ ಇರುತ್ತೆ. ನಮ್ಗೊಂದು ಸ್ವಲ್ಪ ತಿಳ್ಕೊಂಡಿದ್ದೀವಿ, ಕೇಳಿಸ್ಕೊಳ್ಳಲ್ವಲ್ಲ ಇವುಗಳು ಅಂತ ಅವಗೂ ಇರುತ್ತೆ. ಅಂಥ ಸನ್ನಿವೇಶ ಈ ಕಾಲದ್ದಿದು, ಇಷ್ಟೆಲ್ಲ ಇನ್ಫ್ಲೂಯೆನ್ಸ್ನಲ್ಲಿ. ಬಟ್ ದಿಸ್ ಥಾಟ್ ಕೇಮ್ ಟು ಇವರುಗಳಿಗೆ ಆ ಕಾಲದಲ್ಲೇ, ವಿಚ್ ಈಸ್ 1980 45 ಇಯರ್ಸ್ ಇಗೋ, 45 ವರ್ಷದಿಂದ ಹೆಚ್ಚು ಕಡಿಮೆ. ಅಮೇಝಿಂಗ್ ಇಟ್ ಈಸ್. ಆ ಥಾಟೇ ಅದು ಗ್ರೇಟ್. ಪ್ಲಸ್ ಅದರ ಆ್ಯಕ್ಷನ್ಸು ಸೂಪರ್ ಗ್ರೇಟ್. ಅದು ಕೆಲವು ಹಾಡುಗಳಿಗಿರುವ ಶಕ್ತಿನೇ ಇದು. ಮತ್ತು ಚಿತ್ರಗಳಿಗೆ ಏನು ಅಂದರೆ, ಯಾವ ಕಾಲದಿಂದ ಕಾಲಕ್ಕೆ ಹೋದರೂ ಆ ಕಾಲದಲ್ಲಿ ಅವತ್ತಿರುವ ಸಮಾಜಕ್ಕೆ ಅದನ್ನು ಬಹು ಸುಲಭವಾಗಿ ಹೊಲಿಕೆ ಮಾಡ್ಕೊಂಡು ನೋಡ್ಕೋತಾ ಇರ್ಬೋದು. ದೊಡ್ಡವರೆಲ್ಲ ಜಾಣರಲ್ಲ, ಗುರುಗಳು ಹೇಳುವ ಮಾತುಗಳೆಲ್ಲ ಎಂದೂ ನಿಜವಲ್ಲ. ಇವತ್ತಿನ ಭಾಳ ಮಕ್ಕಳು ಈ ಮಾತನ್ನು ಹೇಳ್ಬೋದೇನೋ, ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಮತ್ತು ದೊಡ್ಡವರೆಲ್ಲ ದೊಡ್ಡ ಮನುಷ್ಯರಲ್ಲ, ನಮಗೂ ಗೊತ್ತಿದೆ, ನೋಡ್ತಾ ಇರ್ತೀವಿ ಡೈಲಿ. ಒಂದು ರಾತ್ರಿ ಹೊತ್ತಲ್ಲಿ ಕನ್ನ ಹಾಕ್ತಾರೆ, ಅಯ್ಯೋ ತುಂಬ ಚೆನ್ನಾಗಿ ಗೊತ್ತಿದೆ, ನಮಗೆ ಗೊತ್ತಿಲ್ವಾ. ಗಂಟು ಕಂಟ್ಕೊಂಡು ಹೊಟ್ಟೋಗ್ತಾರೆ ಅಂತ ಅದೂ ಗೊತ್ತಿದೆ. ಕೆಲವು ಹಾಡುಗಳಿಗಿರೋ ಶಕ್ತಿ ಅದು. ಎನಿ ಪಾಯಿಂಟ್ ಆಫ್ ಟೈಮ್ ದಿಸ್ ಈಸ್ ವಾಟ್ ಬಿಕಮ್ಸ್. ಇದೇನೆ ಅತ್ಯಂತ ಅಮರ ಗೀತೆಗಳಾಗೋವು ಅಂದರೆ ಇವೆ. ಆಯಾಯ ಕಾಲಕ್ಕೆ ತಕ್ಕಂತೆ ಹೊಸ ಹೊಸ ಅರ್ಥಗಳನ್ನು ಕೊಡ್ತಾ ಹೋಗುತ್ತವೆ ಹಾಡುಗಳು. ಸಾಹಿತ್ಯಕ್ಕಷ್ಟು ಕೆಲವು ಸಾಂಗ್ಗಳಿಗೆ ಆ ಶಕ್ತಿ ಇರಲ್ಲ, ಆ ಕಾಲಕ್ಕೆ ಚೆನ್ನಾಗಿ ಕೇಳಿಸ್ತಿರುತ್ತೆ. ಇದಕ್ಕೆ ಈ ಸಾಂಗನ್ನು ಇವತ್ತು ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಯಾರು ಕೇಳಿಸ್ಕೊಂಡ್ರು ನಿಮ್ಮ ಕಣ್ಣು ಮುಂದೆ ಏನೇನು ಬರುತ್ತೋ ಅದಕ್ಕೆ ಹೋಲಿಕೆ ಮಾಡ್ಕೋಬೋದು. ನೀವು ಅದಕ್ಕೆ ಹೋಲಿಕೆ ಮಾಡ್ಕೋತಾ ಹೋಗಿ, ನೀವೇನೇ ಆಗಿರಿ, ನಿಮ್ಮ ಕಣ್ಣು ಮುಂದೆ ಏನೋ ಇವತ್ತಿನ ಸನ್ನಿವೇಶಗಳು, ಚುನಾವಣೆ, ರಾಜಕಾರಣಿಗಳು, ಜನ, ಅವರ ಆಡೋ ಆಟಗಳು, ಅವರ ಆಸೆಗಳು, ದುರಾಸೆಗಳು, ಲೂಟಿ ಹೊಡೆಯೋ ಕ್ರಮಗಳು, ದರೋಡೆಕೋರ್ತನಗಳು, ದಗಾಕೋರ್ತನಗಳು, ಸುಳ್ಳುಗಾರಿಕೆಗಳು, ಡ್ರಾಮಾಗಳು, ನಾಟಕಗಳು, ಸಿಂಕ್ ಮಾಡ್ತಾರೆ. ಇದೆಲ್ಲ ನಿಮಗೆ ತೋಚ್ದಂಗೆ ಊಹಿಸ್ಕೊಳ್ಳಿ. ಈ ಹಾಡು ಕೇಳಿಕೊಂಡು ಯಾರು ಬರ್ತಾರೋ ನಿಮ್ಮ ಕಣ್ಣು ಮುಂದೆ, ನಿಮ್ಮ ಅನುಭವದ ಆಧಾರದ ಮೇಲೆ. ನೆಕ್ಸ್ಟು 1982 ನ್ಯಾಯ ಎಲ್ಲಿದೆಯೋ ನ್ಯಾಯ. ಭಾಳ ಜನ ಇವತ್ತು ಅದನ್ನೇ ಕೇಳ್ತಿದ್ದಾರೆ, ನ್ಯಾಯ ಎಲ್ಲಿದೆ. ಎಸ್, 1982ರ ಈ ಹಾಡು ಇವತ್ತು ಭಾರತದ ಬಹು ಜನರು ಮತ್ತೆ ಹಾಡಲೇಬಹುದಾದಂತಹ ಹಾಡು. ಎಲ್ಲ ಕಾಲಕ್ಕೂ ಸಲ್ಲುವಂತ. ಇವತ್ತಂತೂ ಭಾಳ ಜನ ಹಾಡ್ಬೋದು ಈ ಹಾಡನ್ನು, ಅದು ಇವತ್ತಿರೋ ಸನ್ನಿವೇಶಕ್ಕೆ.
ಕಿಟ್ಟು ಪುಟ್ಟು 1977 ಹೀಗೆ. ಆಲ್ರೆಡಿ ಈ ಹಾಡುಗಳ ಝಲಕ್ಗಳೊಂದಿಗೆ ಒಂದು ಮೊದಲನೆಯ ನಮ್ಮ ವಿರಾಮವನ್ನು ತೆಗೆದುಕೊಂಡು ವಾಪಸ್ ಬರ್ತೀವಿ. ಅದಾದಮೇಲೆ ಇನ್ನೊಂದು 2-3 ಅವರ ರಿಲೇಟೆಡ್ ಸಂಬಂಧಿತ ಸುದ್ದಿಗಳಿದ್ದಂಗಿದೆ.